ಹಾಯ್ ಎಲ್ಲರಿಗೂ. ಸೊ ಇವತ್ತು ನಮ್ಮ ಮನೇಲಿ ಸೋಯಾಬೀನ್ ಬಾತ್ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಎಲ್ಲ ಇಷ್ಟಪಟ್ಟು ತಿಂದರು, ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ನಿಮ್ಮ ಮನೇಲಿ ಹೀಗೆ ಟ್ರೈ ಮಾಡಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಈಗ ಫಾಲೋ ಮಾಡಿ ಅಂತ ಹೇಳ್ತಾ ಸೊ ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ. ಸೋಯಾಬೀನ್ ಬಾತ್ಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕಬೇಕು. ಎಣ್ಣೆ ಕಾದ್ಮೇಲೆ ಒಂದೆರಡು ಪಲಾವ್ ಎಲೆ, ಪಲಾವ್ ಮೊಗ್ಗು, ಸ್ವಲ್ಪ ಸಾಸಿವೆ ಈಗ ಎಣ್ಣೆಲಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಕಡಲೆಬೇಳೆ ಹಾಕ್ಕೊಬೇಕು. ಈಗ ಎಣ್ಣೆಲಿ ಫ್ರೈ ಮಾಡಬೇಕು. ಒಂದು 2 ಏಲಕ್ಕಿ ಹಾಕಬೇಕು. ಏಲಕ್ಕಿ ಹಾಕಿದ್ರೆ ಆ ಘಮ ಘಮ ಅನ್ನೋ ಸ್ಮೆಲ್ ಬರುತ್ತಲ್ಲ, ಚೆನ್ನಾಗಿರುತ್ತೆ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕೋಬೇಕು. ಸ್ವಲ್ಪ ಬೆಳ್ಳುಳ್ಳಿ ಹಾಕಬೇಕು. ಸ್ವಲ್ಪ ಕರಿಬೇವು ಸೊಪ್ಪು ಹಾಕಬೇಕು. ಒಂದು 4 ಟೊಮೊಟೊ ಹಚ್ಚಿಟ್ಕೊಂಡಿರ್ತೀರ, 4 ಟೊಮೊಟೊ ಹಾಕಬೇಕು. ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಹಾಕಿದ್ದೀನಿ. ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಒಂದು 3 ಮಿನಿಟ್ ಆದರೂ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈ ಥರ ಫ್ರೈ ಮಾಡಿದ್ರೆ ಎಣ್ಣೆಲೆ ಬೆಂದರೆ ಟೇಸ್ಟಿಯಾಗೂ ಚೆನ್ನಾಗಿರುತ್ತೆ. ನೀರು ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಬೇಕು. ಸೊ ನಾನು ಸ್ವಲ್ಪ ಅಕ್ಕಿ ಹಾಕಿ ಮಾಡೋದ್ರಿಂದ ನಾನು 2 ಲೋಟ ಅಕ್ಕಿಗೆ 4 ಲೋಟ ನೀರು ಹಾಕಿದ್ದೀನಿ. ನೀರು ಮಳ್ಳೋದಕ್ಕೆ ನೀರು ಕಾದ್ಮೇಲೆ ಅಕ್ಕಿ ಹಾಕ್ಕೊಬೇಕು. ಅಕ್ಕಿ ಫಸ್ಟೇ ನೆನೆ ಇಟ್ಕೊಂಡಿದ್ದೆ 5 ನಿಮಿಷ ಮುಂಚೆಗೇ. ಥರ ಅಕ್ಕಿ ನೆನೆಸ್ಬಿಟ್ಟು ಬಿಸಿ ನೀರಿಗೆ ಹಾಕಿದ್ರೆ ಅನ್ನ ಹುಡುಗರಿಗೆ ಚೆನ್ನಾಗಾಗುತ್ತೆ, ಟೇಸ್ಟಿಯಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸೋಯಾಬೀನ್ ಸ್ವಲ್ಪ ಇದರಿಂದ ಸ್ವಲ್ಪ ಹಾಕಿದ್ದೀನಿ. ಜಾಸ್ತಿ ಹಾಕಿದ್ರೆ ಇನ್ನೂ ಟೇಸ್ಟಾಗಿ ಚೆನ್ನಾಗಾಗುತ್ತೆ, ನೀವು ಜಾಸ್ತಿ ಹಾಕೊಳ್ಳಿ. ಈಗ ಮಿಕ್ಸ್ ಮಾಡಬೇಕು. ನೀರಲ್ಲೇ ಒಂದು 10 ನಿಮಿಷ ಬೇಯಬೇಕು, ಎಲ್ಲ ಚೆನ್ನಾಗಿರುತ್ತೆ. ಆಮೇಲೆ ವಿಸಿಲ್ಗೆ ಹೋಗಿಸ್ಕೋಬೇಕು. ಒಂದು ವಿಸಿಲ್ ಸಾಕಾಗುತ್ತೆ. ಬಟಾಣಿ ಕಾಳು ಹಾಕ್ತಾರೆ. ಸೊ ಹಸಿ ಬಟಾಣಿ ಇರಲಿಲ್ಲ, ಹಾಗಾಗಿ ಹಸಿ ಅವರೆಕಾಳು ಇತ್ತಲ್ಲ ಅದನ್ನೇ ಹಾಕಿದ್ದೀನಿ, ಚೆನ್ನಾಗಿರುತ್ತೆ. ಸ್ವಲ್ಪ ಮೆಣಸಿನ್ಕಾಯಿ ಪೌಡರ್ ಹಾಕಿದ್ದೀನಿ. ಸ್ವಲ್ಪ ಧನಿಯಾ ಪೌಡ್ರು ಹಾಕ್ಕೋಬೋದು, ಧನಿಯಾ ಪೌಡ್ರು ಇರಲಿಲ್ಲ. ಸೊ ಹಾಗಾಗಿ ಅಚ್ಚಕಾರದ ಪುಡಿ ಹಾಕಿದ್ದೀನಿ. ಸ್ವಲ್ಪ ಖಾರ ಬೇಕು ಅಂತ ಮತ್ತೆ ಮೆಣಸಿನ್ಕಾಯಿ ಪೌಡರ್ ಹಾಕಿದ್ದೀನಿ. ಇದನ್ನು ನೀರಲ್ಲಿ ಮಾಡೋದಕ್ಕೆ ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಈ ಥರ ನೀರಲ್ಲಿ ಒಂದು 10 ನಿಮಿಷ ಮಳ್ಳಿದ್ಮೇಲೆ ಕುಕ್ಕರ್ ಮುಚ್ಚಳ ಹಾಕಿ ವಿಸಿಲ್ ಕೂಗಿಸ್ಕೊಬೇಕು. ಸೊ ಹೇಗಿದೆ ಸೋಯಾಬೀನ್ ಬಾತ್, ನೀವು ಟ್ರೈ ಮಾಡಿ.